ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಆಗದೆ ತುಂಬ ದಿನಗಳಾಗ್ತಾ ಇದೆ. ತುಂಬ ಲೇಟ್ ಆಗ್ತಾ ಇದೆ ವಿಡಿಯೋ ಆಗದೆ. ಈಗ ಹಬ್ಬ ಬಂತಲ್ಲ, ಹಾಗಾಗಿ ತುಂಬ ಕೆಲಸಗಳಿತ್ತು. ಈಗ ಎಲ್ಲ ಮುಗೀತು. ಇನ್ನು 2 ದಿನಕ್ಕೊಂದ್ಸಲಿ ವಿಡಿಯೋ ಹಾಕ್ತೀನಿ. ಇವತ್ತು ಸೋಯಾಬೀನ್ ಪಲಾವ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಯಾರು ಬೇಕಿದ್ರೂ ಮಾಡ್ಬೋದು. ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸಿ ಮಾಡ್ತಾ ಇದ್ದೀನಿ. ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಒಂದು ಮಿಕ್ಸಿ ಜಾರ್ಗೆ 1 ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಬೇಕಿದ್ರೆ ಹಾಕೋಬೋದು. ಇಲ್ಲಾಂತಂದರೆ ಏನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು, ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ. ಕಾಯಿ ಅರ್ಧದಲ್ಲಿ ಸ್ವಲ್ಪ ಅರ್ಧ ಅಷ್ಟು ಹಾಕ್ಕೊಂಡಿದ್ದೀನಿ ಕಾಯಿ. ನಂತರ ಈಗ ಸೋಯಾಬೀನ್ ನೋಡ್ತಾ ಇರ್ಬೋದು, ಇದು ಸಣ್ಣ ಸೈಜು. ನೀವು ಸ್ವಲ್ಪ ದಪ್ಪ ಸೈಜ್ ಬೇಕಿದ್ರೂ ತಗೋಬೋದು. ನಾನು ಈ ಸೈಜ್ ತಗೊಂಡಿದ್ದೀನಿ. ನಂತರ ಮತ್ತೊಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಇವಾಗ ನೀರು ಚೆನ್ನಾಗಿ ಬಿಸಿಯಾಗಿದ್ದಾದ್ಮೇಲೆ ಸೋಯಾಬೀನ್ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಕುದಿ ಬರಬೇಕು. ಅದು ಒಂದು ಕುದಿ ಬರ್ತಾ ಇದೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದು ಒಂದು ಸೈಡ್ ಇಟ್ಕೋಬೇಕು. ನಂತರ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಡ್ತಾ ಇದ್ದೀನಿ. ಈಗ ಕುಕ್ಕರ್ ಚೆನ್ನಾಗಿ ಬಿಸಿ ಆಗಿದ್ದಾದ್ಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಮಸಾಲೆ ಎಲ್ಲ ಹಾಕ್ಕೊಳ್ಳಿ. ಪಲಾವ್ ಎಲೆ ಅವೆಲ್ಲ ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ್ದಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂಥ 1-2 ಈರುಳ್ಳಿ ಹಾಕಿ ಫ್ರೈ ಮಾಡಿ ಸ್ವಲ್ಪ ಲೈಟಾಗಿ ಆ ಥರ ಫ್ರೈ ಮಾಡ್ಕೊಳ್ಳಿ. ಉರಿ ಸಣ್ಣಗಿಟ್ಟೆ ಮಾಡ್ಕೊಳ್ಳಿ. ಇದೇನು ಬೇಗನೆ ಮಾಡ್ಬೋದು ಫ್ರೆಂಡ್ಸ್, ಯಾರು ಬೇಕಿದ್ರೂ ಮಾಡ್ಬೋದು. ನೋಡ್ತಾ ಇರ್ಬೋದು, ಈ ಥರ ಫ್ರೈ ಮಾಡಿ ಇಟ್ಟಿದ್ದೀನಿ. ಇಷ್ಟ ಆದರೆ ಸಾಕು. ಈಗ ನೋಡಿ, 1-2 ನಿಮಿಷ ಹಾಗೆ ಬಿಟ್ಟಿದ್ದೆ ಇದು ಸೋಯಾಬೀನ್. ಈಗ ಸೋಸ್ಕೊಳ್ತಾ ಇದ್ದೀನಿ. ನೀರೆಲ್ಲ ಕಂಪ್ಲೀಟಾಗಿ ಸೋಸ್ಕೊಂಡ್ಬಿಡ್ಬೇಕು. ಅದೇ ಇನ್ನೂ ಎಕ್ಸ್ಟ್ರಾ ಏನಾದರೂ ನೀರಿದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಅದೆಲ್ಲ ನಾವು ಸೊಪ್ಪಿಂಡ್ತೀವಲ್ಲ ಆ ಥರ ಹಿಂಡ್ಕೊಂಬಿಡ್ಬೇಕು. ಎಕ್ಸ್ಟ್ರಾ ನೀರಿದ್ರೆ ನೋಡಿ, ಸ್ವಲ್ಪ ತಣ್ಣಗಾದ್ಮೇಲೆ ಎಕ್ಸ್ಟ್ರಾ ನೀರಿರೋದೆಲ್ಲ ಹಿಂಡ್ಕೊಂಬಿಡಿ. ಈಗ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ ಒಂದು ಸೈಡ್ಗೆ. ನಂತರ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟ ಆದರೆ ಸಾಕು. ಇನ್ನೊಂದ್ಸಲಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರದು ಉಗಾದಿ ಹಬ್ಬ ಮುಗೀತಾ ಅಂತ ಕಮೆಂಟ್ ಮಾಡಿ, ಹೇಗಿತ್ತು, ಹೇಗೆ ಮಾಡಿದ್ರಿ ಅಂತಂದು. ನೋಡಿ, ಈಗ 1-3 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮೀಡಿಯಮ್ಮಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ಥರ ಮೀಡಿಯಮ್ಮಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಆಗಲೇ ರುಬ್ಬಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ರುಬ್ಬಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹಾಗೆ ಫ್ರೈ ಮಾಡ್ಕೋಬೇಕು. ಇಷ್ಟು ದಿನ ವಾಯ್ಸ್ ಕೊಡೋಕ್ಕೆ ನಂದು ವಾಯ್ಸು ಸ್ವಲ್ಪ ಗಂಟ್ಲು ನೋವಾಗಿತ್ತು. ಅದು ವಾಯ್ಸ್ ಚೇಂಜ್ ಆಗಿತ್ತು. ಹಾಗಾಗಿ ವಿಡಿಯೋ ಮಾಡಲಿಲ್ಲ ಅಷ್ಟೇ. ಇನ್ನೂ ಕೆಲಸ ಅದು ಇದು ಇತ್ತಲ್ಲ, ಹಾಗಾಗಿ ಮಾಡಲಿಲ್ಲ. ಇನ್ನು ಕಂಟಿನ್ಯೂ ಆಗಿ 2 ದಿನಕ್ಕೊಂದ್ಸಲಿ ವಿಡಿಯೋ ಮಾಡ್ತೀನಿ. ನೋಡ್ತಾ ಇರ್ಬೋದು, ಈಗ ಸೋಯಾಬೀನ್ ಚೆನ್ನಾಗಿ ಹಿಂಡ್ಬಿಟ್ಟು ಅದೇ ಸೊಪ್ಪು ಹಿಂಡ್ಕೊಂಡಂಗೆ ಹಿಂಡ್ಬಿಟ್ಟು ಚೆನ್ನಾಗಿ ಈಗ ಸೋಯಾಬೀನ್ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಗರಂ ಮಸಾಲ ಬೇಕಿದ್ರೂ ಹಾಕ್ಕೋಬೋದು. ನಾನು ಇನ್ನೇನು ಹಾಕ್ಕೊಂಡಿಲ್ಲ. ಇಷ್ಟೇ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಹೊಂದ್ಕೊಳ್ಳೋ ಥರ. ಉರಿ ಸಣ್ಣಗಿಟ್ಟೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ತಳ ಹಿಡಿಯುತ್ತೆ. ಹಾಗಾಗಿ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು. ಮಸಾಲೆ ಎಲ್ಲ ಸೋಯಾಬೀನ್ಗೆ ಹಿಡಿಯುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ಹಾಕ್ಲೇಬೇಕು ಅನ್ನೋದೇನಿಲ್ಲ. ಇದ್ರೆ ಹಾಕೋಬೋದು, ಇಲ್ಲ ಅಂತಂದರೆ ಇಲ್ಲ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಹೊಂದ್ಕೊಳ್ಳೋ ಥರ. ನಂತರ ಮಾಮೂಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನೋಡ್ತಾ ಇರ್ಬೋದು. ಈಗ 1-2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕೊನೆಯದಾಗಿ ಉಪ್ಪು ಹಾಕೋದ್ರಿಂದ ಎಲ್ಲದಕ್ಕೂ ಹಿಡಿಯುತ್ತೆ ಉಪ್ಪು. ಹಾಗಾಗಿ ನಾನು ಕೊನೆಯದಾಗಿ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು. ನಂತರ ಈಗ ನೋಡಿ, ನೀರು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ 1-2 ಕುದಿ ಬರಲಿ. 1-2 ಕುದಿ ಬಂದಮೇಲೆ ಮುಚ್ಚಿದ್ರೆ ಚೆನ್ನಾಗಿ ಬೆಂದ್ಕೊಳುತ್ತೆ. ಹಾಗಾಗಿ ತಳ ಹಿಡಿಯೋದಿಲ್ಲ. ಹಾಗಾಗಿ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಹಾಕೋಬೋದು. ಈಗ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕುಕ್ಕರ್ ಮುಚ್ಚಿ 1-2 ವಿಜಿಲ್ ಬಂದರೆ ಸಾಕು. ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ನೀವು 3 ವಿಜಿಲ್ ಕೂಗಿಸ್ರೆ ಸ್ವಲ್ಪ ತಳ ಹಿಡಿಯುತ್ತೆ. ಹಾಗಾಗಿ 2 ಆದರೆ ಸಾಕಾಗುತ್ತೆ. ಉರಿ ಜಾಸ್ತಿ ಇಟ್ಟೆ 1-2 ಕೂಗಿಸ್ಕೊಳ್ಳಿ ಸಾಕು.
ನೋಡ್ತಾ ಇರ್ಬೋದು ತುಂಬಾನೇ ಟೇಸ್ಟಿ ಆಗಿರುವಂತಹ ಸೋಯಾಬೀನ್ ಪಲಾವ್ ರೆಡಿ ಆಯ್ತು. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.